ಇನ್ನು ಬರುವ ಏಪ್ರಿಲ್ ತಿಂಗಳಿನಲ್ಲಿ ಹೈಟೆಕ್ ರೇಷ್ಮೆ ಮಾರುಕಟ್ಟೆಗೆ ಗುದ್ದಲಿ ಪೂಜೆಯನ್ನು ಮಾಡಲಾಗಿದೆ. ಶಿಡ್ಲಘಟ್ಟದಲ್ಲಿ ಹೈಟೆಕ್ ಏನು ರೇಷ್ಮೆ ಮಾರುಕಟ್ಟೆಯನ್ನು ನಿರ್ಮಾಣಕ್ಕೆ ಸದ್ಯ ಗುದ್ದಲಿ ಪೂಜೆಯನ್ನು ಮಾಡುವಂತಹ ಪ್ರಕ್ರಿಯೆಗೆ ಮುಂದಾಗಿದ್ದು, ಶಿಡ್ಲಘಟ್ಟದಲ್ಲಿ ಹೈಟೆಕ್ ನಿರ್ಮಾಣಕ್ಕೆ ಟೆಂಡರ್ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಶಿಡ್ಲಘಟ್ಟದಲ್ಲಿ ಶಾಸಕ BN ರವಿಕುಮಾರ್ ಈ ಬಗ್ಗೆ ಹೇಳಿದ್ದಾರೆ. ಶಿಡ್ಲಘಟ್ಟ ಶಾಸಕ BN ರವಿಕುಮಾರ್ ಅವರಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ. ಏಪ್ರಿಲ್ ಒಳಗೆ CM ಸಿದ್ದರಾಮಯ್ಯ ಅವರನ್ನು ಕರೆಸಿ ಭೂಮಿ ಪೂಜೆಯನ್ನು ಮಾಡಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಹೈಟೆಕ್ ಮಾರ್ಕೆಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದು, ಮಾರ್ಚ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಟೆಂಡರ್ ಮುಗಿಲಿಕ್ಕೆ. ಮಾರ್ಚ್ 3 ಆದಮೇಲೆ ನನ್ನ ಪ್ರಕಾರ ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಗುದ್ದಲಿ ಪೂಜೆ ಆಗ್ತದೆ. ಈ ಒಂದು ಹೈಟೆಕ್ ಮಾರ್ಕೆಟು ಗುದ್ದಲಿ ಪೂಜೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರ್ತಕ್ಕಂಥದ್ದು ಒಂದು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ನಾವು ಗಮನ ತಂದಿರಿ. ಮುಖ್ಯಮಂತ್ರಿಗಳನ್ನ ಕರೆಸಿ ಇನಾಗ್ರೇಷನ್ ಮಾಡ್ಬೇಕು, ಗುದ್ದಲಿ ಪೂಜೆ ಮಾಡ್ಬೇಕಂತೇಳಿ. ಏಪ್ರಿಲ್ ಒಳಗಡೆ ಹೈಟೆಕ್ ಮಾರ್ಕೆಟು ಗುದ್ದಲಿ ಪೂಜೆ ಆಗ್ತದೆ. ಹೈಟೆಕ್ ಮಾರ್ಕೆಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದು, ಮಾರ್ಚ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಟೆಂಡರ್ ಮುಗಿಲಿಕ್ಕೆ. ಮಾರ್ಚ್ 3 ಆದಮೇಲೆ ನನ್ನ ಪ್ರಕಾರ ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಗುದ್ದಲಿ ಪೂಜೆ ಆಗ್ತದೆ. ಈ ಒಂದು ಹೈಟೆಕ್ ಮಾರ್ಕೆಟು ಗುದ್ದಲಿ ಪೂಜೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರ್ತಕ್ಕಂಥದ್ದು ಒಂದು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ನಾವು ಗಮನ ತಂದಿರಿ. ಮುಖ್ಯಮಂತ್ರಿಗಳನ್ನ ಕರೆಸಿ ಇನಾಗ್ರೇಷನ್ ಮಾಡ್ಬೇಕು, ಗುದ್ದಲಿ ಪೂಜೆ ಮಾಡ್ಬೇಕಂತೇಳಿ. ಏಪ್ರಿಲ್ ಒಳಗಡೆ ಹೈಟೆಕ್ ಮಾರ್ಕೆಟು ಗುದ್ದಲಿ ಪೂಜೆ ಆಗ್ತದೆ. ಹೈಟೆಕ್ ಮಾರ್ಕೆಟು ಈಗಾಗಲೇ ಟೆಂಡರ್ ಪ್ರಕ್ರಿಯೆಯಲ್ಲಿ ಇದ್ದು, ಮಾರ್ಚ್ 3ನೇ ತಾರೀಕು ಲಾಸ್ಟ್ ಡೇಟ್ ಇದೆ ಟೆಂಡರ್ ಮುಗಿಲಿಕ್ಕೆ. ಮಾರ್ಚ್ 3 ಆದಮೇಲೆ ನನ್ನ ಪ್ರಕಾರ ಮಾರ್ಚ್ ಎಂಡು ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ಗುದ್ದಲಿ ಪೂಜೆ ಆಗ್ತದೆ. ಈ ಒಂದು ಹೈಟೆಕ್ ಮಾರ್ಕೆಟು ಗುದ್ದಲಿ ಪೂಜೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಬರ್ತಕ್ಕಂಥದ್ದು ಒಂದು ಈಗಾಗಲೇ ಸಂಬಂಧಪಟ್ಟಂಥ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರಿಗೆಲ್ಲ ನಾವು ಗಮನ ತಂದಿರಿ. ಮುಖ್ಯಮಂತ್ರಿಗಳನ್ನ ಕರೆಸಿ ಇನಾಗ್ರೇಷನ್ ಮಾಡ್ಬೇಕು, ಗುದ್ದಲಿ ಪೂಜೆ ಮಾಡ್ಬೇಕಂತೇಳಿ.